ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಉಡುಪಿ ಸ್ಟೈಲ್ ಒಂದು ರಸ ಮಾರನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ 2 ಟೀ ಸ್ಪೂನು ಮೆಂತ್ಯ ಕಾಳು ಹಾಕೋಣ. ಕೊತ್ತಂಬರಿ ಬೀಜ, ಮೆಂತ್ಯ ಕಾಳಲ್ಲ ಕೊತ್ತಂಬರಿ ಬೀಜ ಹಾಕೋಣ. ಈಗ ಇದನ್ನು ಚೆನ್ನಾಗಿ ಬಿಸಿ ಹಾಕಬೇಕು. 4 ಪೀಸ್ ಒಣೆ ಮೆಣಸಿನ್ಕಾಯಿ, ಜೀರಿಗೆ, ಪೆಪ್ಪರು, ಮೆಣಸು ಕಾಳು ಹಾಕೋಣ, ಜೀರಿಗೆ. ಈಗ ಇದೆಲ್ಲ ರೆಡಿ ಆಗಿದ್ದು. ಈ ಟೈಮಲ್ಲಿ ಒಂದು ಪಾತ್ರತಿലേക്ക് ಹಾಕಿ ತಣ್ಣಕ್ಕಾಗೋ ಟೈಮಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಬೇಕು. ಅದು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪುಡಿ ಮಾಡಿಟ್ಟಿದ್ದೀವಿ. ಒಂದು ಬಾಣಲೆಯಲ್ಲಿ, ಬಿಸಿಯಾಗಿರೋ ಬಾಣಲೆಯಲ್ಲಿ 3 ಪೀಸ್ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಿಟ್ಟಿದ್ದೀವಿ. ಆಯಿಲ್ ಏನೂ ಹಾಕಿಲ್ಲ. ಚೆನ್ನಾಗಿ ಹಣ್ಣಾಗಿ ಒಂದು 2 ಟೊಮಾಟೊ ಕಟ್ ಮಾಡಿ, 1 ಕಪ್ಪು ಹುಳಿ ನೀರು ಹಾಕೋಣ. ನಿಮಗೆ ಎಷ್ಟು ಹುಳಿ ಬೇಕಂದ್ರೆ ಅದೇ ರೀತಿಯಲ್ಲಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಒಂದು ಪಿಂಜ್ ಅರಿಶಿನ ಪೌಡ್ರ್, ಜಾಸ್ತಿ ಹಾಕಬೇಕು. ಸ್ವಲ್ಪ ಹಿಂಗು ಪೌಡ್ರ್ ಹಾಕೋಣ. ಸ್ವಲ್ಪ ಕರಿಬೇವು ಹಾಕೋಣ. 1 ಟೀ ಸ್ಪೂನು ಬೆಲ್ಲ ಪೌಡ್ರ್. ನಿಮ್ಮದು ಕೈಯಲ್ಲಿ ಬೆಲ್ಲ ಪೌಡ್ರ್ ಇಲ್ಲ ಅಂದ್ರೆ ಉಂಡೆ ಅಂದ್ರೆ ಸ್ವಲ್ಪ ಒಂದು ಕುಟ್ಟಿ ಪೊಡಿ ಹಾಕಿ ಹಾಕ್ಬೇಕು. ಈಗ ನಮ್ಮದು ಟೊಮಾಟೊ ಎಲ್ಲ ಚೆನ್ನಾಗಿ ಕುಕ್ಕಾಗಿದ್ದು. ಈಗ ಟೊಮಾಟೊ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ. ಈ ಟೈಮಲ್ಲಿ ನಮ್ಮದು ಪುಡಿ ಮಾಡಿಲ್ವಾ, ಫಸ್ಟು ಮೆಣಸು ಕಾಳು ಎಲ್ಲ ಹಾಕಿ ಆ ಪುಡಿ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಿ, ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿದ್ದು. ಇದು ತೊಗರಿ ಬೇಳೆ, ಸಾಂಬಾರು ದಾಲು. ಇದು ಚೆನ್ನಾಗಿ ಕುಕ್ಕರಲ್ಲಿ ಉಪ್ಪು, ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ಹಾಕಿ ಸ್ಮ್ಯಾಶ್ ಮಾಡಿದ್ದು. ಇದೊಂದು ಕಪ್ ಹಾಕಿ. ಇದು ನಿಮಗಿಂದ ಮೆಷರ್ ಎಷ್ಟು ಬೇಕಂದ್ರೆ ಅದು ಹಾಕಬೇಕು. ನಿಮ್ಮದು ಮನೆಯಲ್ಲಿ ಎಷ್ಟು ಜನ ಇರುತ್ತೆ ಅಂದರೆ ಅದೇ ರೀತಿಯಲ್ಲಿ ಹಾಕಬೇಕು. ಇದು ಹಾಕಿ ದಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಉಪ್ಪು ನೋಡಬೇಕು, ಸ್ವೀಟ್ ನೋಡಬೇಕು. ನಿಮ್ಗೆ ಎಷ್ಟು ಸ್ವೀಟ್ ಬೇಕಂದ್ರೆ ಇನ್ನೇ ಹಾಕಬೇಕು. ಇಷ್ಟ ಅಲ್ಲ ಅಂದರೆ ಹಾಕಬೇಡ. ಹುಳಿ ನೋಡಬೇಕು. ಈ ಟೈಮಲ್ಲೂ ಖಾರ ನೋಡಬೇಕು. ಇದೊಂದು ಉಡುಪಿ ಸ್ಟೈಲ್ ಒಂದು ರಸ, ಒಳ್ಳೆ ಟೇಸ್ಟಾಗಿರುತ್ತೆ. ಈ ರೀತಿಯಲ್ಲೂ ನಾನೊಂದು 1 ಲೀಟ್ರ್ ಬಿಸಿ ನೀರು ಹಾಕೋಣ. ಇದು ಚೆನ್ನಾಗಿ ಕುದಿಸಬೇಕು. ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಚೆನ್ನಾಗಿದ್ದು ಕುದಿಸ್ತು. ಈಗ ಇದು ರೆಡಿ ಆಗಿದ್ದು. ಇನ್ನು ಒಗ್ಗರಣೆ ಮಾಡಬೇಕು. ನಾವು ಇನ್ನು ಒಂದು ಡ್ರಾಪ್ ಆಯಿಲ್ ಏನೂ ಹಾಕಿಲ್ಲ. ಇನ್ನು ಒಗ್ಗರಣೆಗೆ ಆಯಿಲ್ ಹಾಕೋಣ. ಒಗ್ಗರಣೆಗೆ ಆಯಿಲು ಬಿಸಿ ಆಗಿದ್ದು. ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ರೆಡಿ. ಈಗ ನಮ್ಮದು ಉಡುಪಿ ಸ್ಟೈಲ್ ರಸ ರೆಡಿ ಆಗಿತ್ತು. ಒಳ್ಳೆ ಟೇಸ್ಟಾಗಿರುತ್ತೆ. ಈ ರೀತಿಯಲ್ಲಿ ರಸ ಮಾಡಬೇಕು ಎಲ್ಲರೂ. ನಿಮ್ಗೆ ಈ ವಿಡಿಯೋ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಒಂದು ಶೇರ್ ಮಾಡಬೇಕು. ಫ್ಯಾಮಿಲಿಗೂ ಫ್ರೆಂಡ್ಸ್ನೆಲ್ಲ ಒಂದು ಟ್ರೈ ಮಾಡಬೇಕು. ಇದು ಬಿಸಿ ಬಿಸಿ ಊಟ ಜೊತೆ ಒಳ್ಳೆ ಟೇಸ್ಟಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೊಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಇಷ್ಟ ಆಯಂಗೆ ಅಷ್ಟೇ ನೀವೊಂದು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಬಾಯ್. ಬಿಸಿ ಬಿಸಿ ಊಟಕ್ಕೊಪ್ಪ ಒಳ್ಳೆ ಟೇಸ್ಟಾಗಿರುತ್ತೆ ಈ ರಸ. ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಬೇಕು. ನಿಮಗೆ ಇಷ್ಟ ಆಗಿ ಎಲ್ಲರೂ ಒಂದು ಟ್ರೈ ಮಾಡಿ ಎಲ್ಲರಿಗೊಂದು ಶೇರ್ ಮಾಡಬೇಕು. ಓಕೆ, ಒಳ್ಳೆ ಟೇಸ್ಟಾಗಿರುತ್ತೆ. ಒಂದು ಪಲ್ಯ ಸಾಕು, ಅಷ್ಟೇ ಸಾಕು. ಜಾಸ್ತಿ ಊಟ ಮಾಡಬೇಕು. ಇದು ಒಳ್ಳೆ ಟೇಸ್ಟಾಗಿರುತ್ತೆ. ನೀವೆಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.